ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರು, ಮೇಲಾಗಿ ನಮ್ಮ ಲೋಕಸಭಾ ಸದಸ್ಯರಾದಂಥ ದೊಡ್ಡಮನೆ ಸಾಹೇಬರು, ಅದೇ ರೀತಿ ನಮ್ಮ ಉತ್ತರ ಮತಕ್ಷೇತ್ರದ ಶಾಸಕರಾದಂಥ ಮತ್ತು ತಾಯಿ ಸಮಾನವಾದಂಥ ಕಳಿತ ತಮ್ಮ ಫಾತಿಮಾ ಅಮ್ಮನವರೇ, ಮತ್ತು ಅದೇ ರೀತಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಹಿರಿಯರಾದಂಥ ಅಲ್ಲಪ್ಪ ಪಾಟೀಲ್ರವರೇ, ಮತ್ತು ಅದೇ ರೀತಿ ನಮ್ಮ MLC ಆದಂಥ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ರವರೇ, ಮತ್ತು ಸಿ.ಡಿ. ಸೇವೆಂದ್ರವರೇ, ಮತ್ತು ನಮ್ಮ ಹಿರಿಯರು, ಮತ್ತು ಮುಖ್ಯವಾಗಿ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಸಹಿತ ನನ್ನ ಸಲುವಾಗಿ ಸ್ಪೆಷಲ್ ಅವರು ಮೈಯಲ್ಲಿ ಜ್ವರ ಇಟ್ಕೊಂಡು ನನ್ನ ಸಲುವಾಗಿ ಬಂದಂಥ ನನ್ನ ಅಣ್ಣನ ಸಮಾನದ MLC ಆದಂಥ ತಿಪ್ಪಣ್ಣಪ್ಪ ಕಮಕೂರು ಅಣ್ಣನವರೇ, ಮತ್ತು ಇಲ್ಲೆಲ್ಲ ನನ್ನ ಆತ್ಮೀಯ ಹಿರಿಯ ಪಕ್ಷದ ನಾಯಕರೇ, ಮತ್ತು ನನಗೆ ಸಹಕಾರ ಮಾಡಿದಂತೆಲ್ಲ ನನ್ನ ಪಕ್ಷದ ಕಾರ್ಪೊರೇಟರ್ಗಳೇ, ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ. ಏಕೆಂದರೆ ಹೋದ ವರ್ಷ ಒಂದು ಚುನಾವಣೆಯಲ್ಲಿ ನಾವು ಒಂದೇ ಒಂದು ಮತದಿಂದ ಈ ಒಂದು ಮೇಯರ್ ಸ್ಥಾನವನ್ನು ಕಳ್ಕೊಂಡಿದ್ದೀವಿ. ಆದರೆ ಛಲಬಿಡದೆ ನಮ್ಮ ನಾಯಕರು ಪಕ್ಷವನ್ನು ಸಂಘಟಿಸ್ತಾ ಮತ್ತು ಅದೇ ರೀತಿ ಜನರಲ್ಲಿ ಒಂದು ಇದು ಉತ್ಸಾಹ ತುಂಬುತ್ತಾ ಈ ದಿವಸ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಪಕ್ಷದ ವಶದಲ್ಲಿ ಬಂದಿದೆ. ನಾವು ಮುಂದಿನ ದಿನಗಳಲ್ಲಿ ಜನರ ನಿರೀಕ್ಷೆಯಂತೆ ಜನರಿಗೆ ಮೂಲಭೂತ ಹಕ್ಕುಗಳು ಕೊಡುವ ಸಲುವಾಗಿ ಮತ್ತು ನಗರದಲ್ಲಿನ ಅನೇಕ ಸಮಸ್ಯೆಗಳು ಪೆಂಡಿಂಗ್ಗಳಿವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ನಮ್ಮ ಪಕ್ಷದ ನಾಯಕರ ಸಲಹೆ ಪಡೆದು ಮತ್ತು ನಮ್ಮೆಲ್ಲ ಪಕ್ಷದ ಸದಸ್ಯರ ಒಂದು ಸಲಹೆ ಮೇರೆಗೆ ಮತ್ತು ಇನ್ನಿತರ ಸಂಘಟನೆಯ ಮುಖಾಂತರ ಅವರೆಲ್ಲರ ಸಲಹೆ ಮೇರೆಗೆ ನಗರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡುವ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜನರಲ್ಲಿ ನಂಬಿಕೆ, ಮಹಾನಗರ ಪಾಲಿಕೆ ಮೇಲೆ ನಂಬಿಕೆ ಉಳಿದಂತೆ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಜನರಲ್ಲಿ ನಾವು ನಂಬಿಕೆ ಉಳಿಸುವ ಕೆಲಸ ಮಾಡ್ತೀವಿ. ಮೂಲಭೂತ ಸೌಲಭ್ಯಗಳಾದಂಥ ನೀರು, ರಸ್ತೆ ಮತ್ತು ಚರಂಡಿ, ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ಅದೇ ರೀತಿ ನಗರದಲ್ಲಿ ಅನೇಕ ಬಡಾವಣೆಗಳು ಟ್ಯಾಕ್ಸ್ ಕಟ್ತಾ ಇಲ್ಲ, ಟ್ಯಾಕ್ಸ್ ಮತ್ತು ಲೈಸೆನ್ಸ್ ಬಗ್ಗೆ ಸಹಿತ ನಾವು ಹೆಚ್ಚಿನ ಮುತುವರ್ಜಿ ವಹಿಸಿ ನಗರದ ನಾಗರಿಕರಿಗೆ ಒಂದು ಮನವೊಲಿಸಿ ನಾವು ನಗರದ ಬಗ್ಗೆಯೂ ಸಹಿತ ಹೆಚ್ಚಿನ ಗಮನ ಹರಿಸ್ತೀವಿ ಮತ್ತು ಕರ ವಸೂಲಿ ಸಹಿತ ನಾವು ಹೆಚ್ಚಿನ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಸಹಕಾರ ಇದೇ ರೀತಿ ನಮ್ಮಲ್ಲಿ ಇರಲಿ ಮತ್ತು ತಮ್ಮೆಲ್ಲರ ಸಹಕಾರದಿಂದ ನಾವು ಈ ಕಲಬುರಗಿ ಮಹಾನಗರ ಪಾಲಿಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿ ಇಲ್ಲಿ ನಮ್ಮ ಮಾತುಗಳ ಅವಕಾಶ ಪಡೆದ ತಂದೆ ನಮಸ್ಕಾರ. ಜೈ ಹಿಂದ್.